ಮಹದೇವಪುರ ಕ್ಷೇತ್ರವನ್ನ ಉಲ್ಲೇಖ ಮಾಡಿದಿರಿ. ನಾನು ಕುತೂಹಲಕ್ಕೆ ಏನ್ ಮಾಡಿದೆ, ಈ ಮಹದೇವಪುರ ಕ್ಷೇತ್ರದನ್ನು ತೆಗೆದೆ, ಎಷ್ಟು ಅಡಿಷನ್ ಆಗಿದೆ ಡಿಲಿಷನ್ ಆಗಿದೆ ಅಂತ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಒಂದು ವರ್ಚುವಲ್ ಮೀಟಿಂಗ್ ಮಾಡಿದ್ಮೇಲೆ ಕುತೂಹಲಕ್ಕೆ ತೆಗೆದ್ರೆ ಮಹದೇವಪುರದಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ. ಅಂದ್ರೆ 2023 ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ 5,99,386 ವೋಟರ್ಸ್ ಇದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ 6,59,826 ಮತದಾರರು ಅಡಿಷನ್ ಆಗಿದೆ. ಡಿಲಿಷನ್ ವೆರಿ ಲೆಸ್. ಅಂದ್ರೆ ಹತ್ತತ್ರ 60,000 ಮತದಾರರು ಅಡಿಷನ್ ಆಗಿದ್ದಾರೆ, ಡಿಲಿಷನ್ ಆಗಿಲ್ಲ. ಆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಲಿಷನ್ ಆಗಿಲ್ಲ. ಒಂದು ವರ್ಷದ ಅವಧಿಯಲ್ಲಿ ಅಡಿಷನ್ ಆಗಿದೆ. ನಿಮ್ಮ ಮತಗಳ್ಳತನ ಎಲ್ಲಿದೆ ಮಹದೇವಪುರದಲ್ಲಿ? ಮತಗಳ್ಳತನ ಅಂದ್ರೆ ಏನು? ಮತದಾರರನ್ನೇ ಕದ್ದಿದ್ದಾರೆ ಅನ್ನೋದು ಮತಗಳ್ಳತನ. ಹಾಗೆ ಬೆಂಗಳೂರು ಗ್ರಾಮಾಂತರದನ್ನು ನಾನು ತೆಗೆದೆ ನೋಡಿ. 2014ರಲ್ಲಿ 21,90,397 ಮತದಾರರು ಲೋಕಸಭಾ ಕ್ಷೇತ್ರದ. ಅವರ ಹೇಳಿದ್ದು ಲೋಕಸಭಾ ಕ್ಷೇತ್ರದನ್ನೇ ಅವ್ರು ಹೇಳಿರೋದು. 2019ರಲ್ಲಿ 24,97,458, ಹತ್ತತ್ರ 3 ಲಕ್ಷ ಮತದಾರರು ಆ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದ್ದಾರೆ. 2024ರಲ್ಲಿ 28,02,580, ಅಂದ್ರೆ ಮತ್ತೆ ಹತ್ತತ್ರ 3.5 ಲಕ್ಷ ಮತದಾರರು, 3,20,000, 3 ಲಕ್ಷ ಚಿಲ್ಲರೆ, 3,07,000 ಮತದಾರರು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದ್ದಾರೆ. ಇಲ್ಲೂ ಕೂಡ ಡಿಲಿಷನ್ ಇಲ್ಲ. ಒಂದ್ಸರಿ 46,000 2014ರಲ್ಲಿ ಅಡಿಷನ್ ಆಗಿದೆ. 2019ರಲ್ಲಿ ಮಾತ್ರ 3,590 ವೋಟು ಡಿಲಿಷನ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಇನ್ನೆಲ್ಲ ಸಂದರ್ಭಗಳಲ್ಲಿ ಇನ್ನೊಂದ್ಸರಿ 98,102 ವೋಟು ಅಡಿಷನ್ ಆಗಿದೆ, ಇನ್ನೊಂದ್ಸರಿ 60,460 ವೋಟು ಅಡಿಷನ್ ಆಗಿದೆ. ಇಲ್ಲೂ ಮತಗಳ್ಳತನ ಆಗಿಲ್ಲ. ನನಗನ್ಸುತ್ತೆ ಈ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೊಂದು ಅಹಂಭಾವ ಇದೆ. ನಾವು ಹುಟ್ಟಿರೋದೇ ಆಡಳಿತ ನಡೆಸೋದಿಕ್ಕೆ, ನಮ್ಮನ್ ಬಿಟ್ಟು ಇನ್ಯಾರು ಗೆದ್ರೂ ಅದು ಅಕ್ರಮ ಅನ್ನುವಂತ ಒಂದು ಮಾನಸಿಕ ರೋಗ ಇದೆ. ಅಂದ್ರೆ ತಾವು ಗೆದ್ರೆ ಮಾತ್ರ ಅದು ಸಕ್ರಮ, ತಮ್ಮ ಪಾರ್ಟಿ ಗೆದ್ರೆ ಮಾತ್ರ ಅದು ಸಕ್ರಮ, ತಾವಲ್ದೆ ಯಾರೇ ಗೆದ್ರುವೆ ಅದು ಅಕ್ರಮ ಅನ್ನುವಂತ ಒಂದು ಮಾನಸಿಕ ರೋಗ ಅವರಿಗೆ ಕಾಡ್ತಾ ಇದೆ.